ಆತ್ಮಹತ್ಯೆ ಮಾಡಿದವರು ಕಬರಿನೊಳಗೆ ಇದ್ದಾರೆ. ಇನ್ನಾದರೂ ಅನಗತ್ಯ ಚರ್ಚೆಗಳನ್ನು ಕೊನೆಗೊಳಿಸಬಾರದೆ? ವೀಕ್ಷಕರೇ, ಒಂದೇ ವಾರದಲ್ಲಿ ನಮ್ಮ ಮಂಗಳೂರಿನಲ್ಲಿ 2 ಆತ್ಮಹತ್ಯೆ ಘಟನೆ ನಡೆದವು. ಆದರೆ ನಮ್ಮಲ್ಲಿ ಕೆಲವರು ಇನ್ನೂ ಕೂಡ ಕಮೆಂಟ್ನಲ್ಲಿ ಬಂದು ಅಪಹಾಸ್ಯ ರೀತಿಯಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ. ಆತ್ಮಹತ್ಯೆ ಮಾಡಿದವರು ಹೋದರು, ಆದರೆ ಅವರ ಕುಟುಂಬ ಇನ್ನೂ ಇಲ್ಲಿದ್ದಾರೆ. ನಿಮ್ಮ ಅಪಹಾಸ್ಯ ತಮಾಷೆ ಆ ಮನೆಯವರು ನೋಡಿದರೆ ಎಷ್ಟೊಂದು ನೊಂದುಕೊಳ್ಳಬಹುದು. ಮೊದಲೇ ಅವರು ಒಂದು ಜೀವ ಕಳೆದುಕೊಂಡ ದುಃಖ ತಾಳಲಾರದೆ ಚಡಪಡಿಸುವಾಗ ದಯವಿಟ್ಟು ಮತ್ತೆ ಮತ್ತೆ ಆ ಕುಟುಂಬವನ್ನು ಇಲ್ಲಸಲ್ಲದ ಮಾತುಗಳಿಂದ ನೋಯಿಸಬೇಡಿ. ಇನ್ನಾದರೂ ಈ ಚರ್ಚೆಗಳನ್ನು ನಿಲ್ಲಿಸೋಣ. ಈಗ ನೀವು ಕೇಳಬಹುದು, ಆತ್ಮಹತ್ಯೆ ಮಾಡಿದ್ದಕ್ಕೆ ನೀವು ಸಪೋರ್ಟ್ ಮಾಡಿ ಮಾತನಾಡುವುದಾ? ಇಲ್ಲ, ಖಂಡಿತವಾಗಿಯೂ ನಾನು ಸಪೋರ್ಟ್ ಮಾಡುತ್ತಿಲ್ಲ. ಆದರೆ ಪಬ್ಲಿಕ್ ಕಮೆಂಟ್ನಲ್ಲಿ ಬರೆಯುವಾಗ ನಿಮ್ಮ ಬರಹ ಮತ್ತೊಮ್ಮೆ ಆ ಕುಟುಂಬದ ಮನಸ್ಸು ನೋಯುವಂತೆ ಆಗದಿರಲಿ, ಇಷ್ಟು ಮಾತ್ರ ನಾನು ಹೇಳಬಯಸುತ್ತೇನೆ. ಮತ್ತೆ ಆತ್ಮಹತ್ಯೆ ಎಂಬುದು ಮುಸ್ಲಿಂ ಧರ್ಮದಲ್ಲಿ ನಿಷಿದ್ಧವಾಗಿದೆ. ಆತ್ಮಹತ್ಯೆ ಮಾಡುವುದು ಹರಾಮ್ ಆಗಿದೆ, ನಿಷಿದ್ಧವಾಗಿದೆ. ಅಲ್ಲಾಹು ಕೊಟ್ಟ ಜೀವವನ್ನು ಅಲ್ಲಾಹನಿಗೆ ಮಾತ್ರ ತೆಗೆಯಲು ಅಧಿಕಾರ ಇರುವುದು. ಅದನ್ನು ನಮ್ಮ ಕೈಯಿಂದ ನಾವೇ ನಾಶಪಡಿಸಲು ಅಲ್ಲಾಹು ಅವಕಾಶ ಕೊಟ್ಟಿಲ್ಲ. ಇದು ಹರಾಮ್ ಆಗಿದೆ. ಅಲ್ಲಾಹನು ಕೆಲವೊಮ್ಮೆ ಮನುಷ್ಯರಿಗೆ ಪರೀಕ್ಷೆಗಳನ್ನು ಮಾಡುತ್ತಾನೆ. ದುಃಖಗಳು, ಕಷ್ಟಗಳು ಬರಬಹುದು. ಆ ಸಮಯದಲ್ಲಿ ಓಡಿ ಹೋಗಿ ಆತ್ಮಹತ್ಯೆ ಶ್ರಮಿಸುವುದು ಸರಿಯಲ್ಲ. ಇಸ್ಲಾಂ ಆತ್ಮಹತ್ಯೆ ಮಾಡುವುದು ನಿಷಿದ್ಧ ಅಂತ ಹೇಳಿಯೂ ನೀವು ಆ ದಾರಿ ಹಿಡಿಯುವುದಾದರೆ ಅಲ್ಲಾಹನ ಶಿಕ್ಷೆ ಯಾವ ರೀತಿ ಇರಬಹುದು ಅಂತ ಒಂದು ಬಾರಿ ನೀವೇ ನಿಮ್ಮ ಎದೆ ಮೇಲೆ ಕೈಯಿಟ್ಟು ಕಣ್ಣು ಮುಚ್ಚಿ ಚಿಂತಿಸಿ. ಅಲ್ಲಾಹನು ವಿರೋಧಿಸಿದ ಕಾರ್ಯವನ್ನು ನಮಗೆ ಹಲಾಲ್ ಮಾಡಲು ಸಾಧ್ಯವಿಲ್ಲ. ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡುತ್ತಾನೋ ಅದೇ ರೀತಿ ನಾಳೆ ಪರಲೋಕದಲ್ಲಿ ಅವನು ಆತ್ಮಹತ್ಯೆ ಮಾಡುತ್ತಿರುವನು. ಕಟ್ಟಡಗಳ ಮೇಲಿಂದ ಹಾರಿದವರು ಆಗಿದ್ದರೆ ನರಕದಲ್ಲಿಯೂ ಅದೇ ರೀತಿ ಶಿಕ್ಷೆ ಅನುಭವಿಸುವನು. ಟ್ರೈನಿಗೆ ತಲೆ ಇಟ್ಟರೆ ಅಂತ ಕೆಲವರು ಕೇಳಬಹುದು. ಅಲ್ಲಾಹನು ನರಕದಲ್ಲಿ ಅಂತಹ ಒಂದು ವಸ್ತು ಮಾಡಿಕೊಡುವನು. ಕಾರಣ ಅಲ್ಲಾಹು ಎಲ್ಲ ವಿಷಯದಲ್ಲಿಯೂ ಸರ್ವಶಕ್ತನಾಗಿದ್ದಾನೆ. ಅಲ್ಲಾಹನಿಗೆ ಸಾಧ್ಯವಿಲ್ಲದ ವಿಷಯ ಯಾವುದೂ ಕೂಡ ಇಲ್ಲ. ಆತ್ಮಹತ್ಯೆ ಮಾಡಿದವರು ಕಾಫಿರರಾಗುತ್ತಾರಾ? ಇಲ್ಲ, ಕಾಫಿರ್ ಆಗುವುದಿಲ್ಲ. ಆತ್ಮಹತ್ಯೆ ಮಾಡಿದವರನ್ನು ಯಾರು ಕೂಡ ಕಾಫಿರ್ ಅಂತ ಕರೆಯಬಾರದು. ಅಲ್ಲಾಹನು ಈ ಆತ್ಮಹತ್ಯೆ ಮಾಡಿದ ವ್ಯಕ್ತಿಗೆ ಮಾಫ್ ನೀಡದಿದ್ದರೆ ಖಂಡಿತವಾಗಿಯೂ ಅವನು ನರಕಕ್ಕೆ ಪ್ರವೇಶಿಸುವನು. ಆತ್ಮಹತ್ಯೆ ಮಾಡಿದ ವ್ಯಕ್ತಿಯ ಮಯ್ಯತ್ ನಮಾಜ್ ನಿರ್ವಹಿಸಬೇಕು, ಮಯ್ಯತ್ತನ್ನು ಸ್ನಾನ ಮಾಡಿಸಬೇಕು, ಮುಸ್ಲಿಮರ ಕಬ್ರಸ್ಥಾನದಲ್ಲಿ ಇವರ ಮಯ್ಯತ್ತನ್ನು ಸಮಾಧಿ ಮಾಡಬೇಕು. ಇದೆಲ್ಲ ಅದೇ ರೀತಿ ಮಾಡಬೇಕು. ಆದರೆ ಅಲ್ಲಾಹನ ತೀರ್ಮಾನಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣ ಅದಕ್ಕೆ ತಕ್ಕ ಶಿಕ್ಷೆ ನಾಳೆ ಪರಲೋಕದಲ್ಲಿ ಸಿಗುತ್ತೆ. ಅಲ್ಲಾಹನು ಮರಣ ಹೊಂದಿದ ನಮ್ಮ ಸಹೋದರರ ಸರ್ವ ಪಾಪಗಳನ್ನು ಮನ್ನಿಸಲಿ. ಇನ್ನು ಮುಂದೆ ಇಂತಹ ಘಟನೆಗಳು ನಮ್ಮ ಊರಿನಲ್ಲಿ ನಡೆಯದ ಹಾಗೆ ಏನಾದರೂ ಒಂದು ಮಾಡಲೇಬೇಕು. ಆತ್ಮಹತ್ಯೆ ಮಾಡುವುದು ಮುಸ್ಲಿಮರಿಗೆ ನಿಷಿದ್ಧ, ಹರಾಮಾಗಿದೆ.